ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ಬಹಳ ಅದ್ಧೂರಿಯಾಗಿ ಆತ್ಮೀಯವಾಗಿ ಸ್ವಾಗತ ಕೋರಲಾಯಿತು ಕಲಾ ತಂಡಗಳೊಂದಿಗೆ. ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ನೋಡೋಣ.
ಕನ್ನಡ ನಿಜಕ್ಕೂ ಕೂಡ ಇವತ್ತು ಕನ್ನಡವನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಎಷ್ಟೊಂದು ಹೋರಾಟಗಳಾಗ್ತಾ ಇದೆ ಅಂತ ನಾವು ಪ್ರತಿನಿತ್ಯ ನ್ಯೂಸ್ನಲ್ಲಿ ಓದ್ತಾನೆ ಇರ್ತೀವಿ. ಕನ್ನಡದ ರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಜಯ ಕರ್ನಾಟಕ ಸಂಸ್ಥೆ ಬಹುಬರಿ 15 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿ ಬರ್ತಾ ಇದೆ. ಜೊತೆಗೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲೇ ನೋಡ್ಬೋದು, ಕನ್ನಡದ ಉಳಿವಿಗಾಗಿ ನಮ್ಮ ಒಂದು ಪರಂಪರೆಯಿಂದ ಬಂದಂತಹ ವೈಭವವನ್ನು ನಾವು ಯಾವ ರೀತಿ ಕಣ್ತುಂಬಿಕೊಂಡ್ವಿ ಅಂತ. ಎಲ್ಲೆಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇರುತ್ತೆ ಅಲ್ಲೆಲ್ಲರೂ ಕೂಡ ನಾವು ಕನ್ನಡದ ಧ್ವನಿಯನ್ನು ಎತ್ತಬೇಕು, ಜೊತೆಗೆ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನಗಳನ್ನ ಮಾಡಬೇಕು. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ಆಚರಿಸಲಾದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಮಾತನಾಡಿದ್ರು. ಅವರೇನು ಮಾತನಾಡಿದ್ರು ಅನ್ನೋದನ್ನ ಈಗ ನೋಡೋಣ. ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ, ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತಾ, ಜೈ ಕರ್ನಾಟಕದ ಸಂಘಟನೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹೆಬ್ಬುಲಿಗಳಿಗೆ ಗರ್ಜನೆ ಮಾಡ್ತಕ್ಕಂತಹ, ಯಾವುದೇ ಸಮಸ್ಯೆ ಆದರೂ ಸಹಿತ ನಾವಿದ್ದೀವಿ ಎಂಬತಕ್ಕಂತಹ ಧ್ವನಿಯನ್ನು ಎತ್ತುವಂಥ ರಾಜ್ಯದ ಹೆಬ್ಬುಲಿಗಳಾಗಿ ಬಂದಿರತಕ್ಕಂಥ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ರಾಜ್ಯದ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ತಾಯಂದಿರಿಗೂ ಸಹಿತ ಜೈ ಕರ್ನಾಟಕ ಸಂಘ ಬೆಳೆದು ಬಂದಂಥ ಹಾದಿ, ಅಂದು ಮುತ್ತಪ್ಪರಯ್ಯರವರು ತೆಗೆದುಕೊಂಡಂತಹ ಆ ನಿಲುವು, ಅದಾದ ನಂತರ ಮುಂದೆ ಪಥದಲ್ಲಿ ಬರ್ತಿರ್ತಕ್ಕಂತಹ ಜಗದೀಶ್ ಅವರ ಅಧ್ಯಕ್ಷತೆ ಹಾಗೂ ನಮ್ಮ ರಿಕ್ಕಿರಾಯರವರ ಇವತ್ತಿನ ಉಪಸ್ಥಿತಿ, ಈ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ, ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದಾರೆ, ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥವರಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂತಹ ಅದ್ಧೂರಿತವಾದಂಥ ಕಾಯಕ, ತಂದೆಯಂತೆ ತಂದೆಗೆ ತಕ್ಕ ಮಗ ಎಂಬತಕ್ಕಂಥ ರೀತಿ, ಮಗನ ಮುಖದ ವರ್ಚಸ್ಸು ಭಾಳ ಹೇಳುತ್ತೆ. ನಮ್ಮಪ್ಪನ ದಾರಿಯಲ್ಲಿ ನಾನು ನಡಿತೀನಿ, ಅಪ್ಪ ಹಾಕಿರೋ ಹೆಜ್ಜೆಯಲ್ಲಿ ನಾನು ನಡಿತೀನಿ, ದೂರದಲ್ಲಿದ್ದರೂ ಆರೋಗ್ಯ ಸರಿಯಿಲ್ಲ ಅಂದರೂ ಸಹಿತ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಬಂದು ಈಗ 6 ಗಂಟೆಗೆ ಫ್ಲೈಟ್ ಹತ್ತಬೇಕಾಗಿದೆ. ಅವಾಗಿಂದ ನನ್ನ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ. 6 ಗಂಟೆ ಫ್ಲೈಟು ಅಂದರೆ ಸುಮಾರು 2 ಗಂಟೆ ಮುಂಚಿತವಾಗಿ ಈ ಸರ್ಕಾರ, ಈ ಘನ ನೆಲದ, ಈ ಒಂದು ಸರ್ಕಾರದ ನೆಲದಲ್ಲಿ ಒಂದಷ್ಟು ಕಾನೂನಿದೆ, ಆ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಪರೀಕ್ಷೆಗಳಿದೆ, ಹೋಗಬೇಕಾಗಿದೆ ಅಂತ. ಆದರೂ ಅವರ ಅಭಿಮಾನ, ತಂದೆ ಹಾಕಿದಂಥ ಆ ಭದ್ರ ಬುನಾದಿಯ ಜೈ ಕರ್ನಾಟಕ ಎಂಬತಕ್ಕಂಥ ಆ ನಾಣ್ಣುಡಿಯ ವಿಶೇಷವಾದಂಥ ಶೀರ್ಷಿಕೆಯಲ್ಲಿ ನಾನು ಸಹಿತ ನಿಮ್ಮೊಂದಿಗಿದ್ದೇನೆ, ಇನ್ನು ಮುಂದಕ್ಕೆ ನಾನು ಹಾಕೋ ಪ್ರತಿ ಹೆಜ್ಜೆ ಎಲ್ಲ ಕನ್ನಡಿಗರ ಜೊತೆ ಎಂಬತಕ್ಕಂಥ ಮಾತನ್ನು ಅವರು ಹೇಳ್ತಿರೋದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಸಮಯ ಬಹಳ ಅಮೂಲ್ಯವಾಗಿರ್ತಕ್ಕಂತಹದ್ದು. ರಾಜ್ಯದ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಜೈ ಕರ್ನಾಟಕದ ಪ್ರತಿಯೊಬ್ಬ ಕಾರ್ಯಕರ್ತರು ಸಹಿತ ಈ ಜೈ ಕರ್ನಾಟಕ ಸಂಸ್ಥೆ ಮುತ್ತಪ್ಪರಯ್ಯರು ಪ್ರಾರಂಭ ಮಾಡಿದ್ರು ಸಹಿತ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ಸಹಿತ ಸಂಸ್ಥಾಪಕರೇ. ನೀವೆಲ್ಲರೂ ಸಂಸ್ಥಾಪಕರು. ನಿಮ್ಮ ಕೈಲಿ ಇನ್ನೂ 4-6 ಜನ ಕೈ ಜೋಡಿಸಿ ಇನ್ನಷ್ಟು ಅದ್ಧೂರಿತವಾದಂಥ ಕಾಯಕವನ್ನು ನಾಡಿ, ನೊಂದು ಬೆಂದಿರ್ತಕ್ಕಂಥವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ, ಸಮಸ್ಯೆ ಹೊತ್ತಿರ್ತಕ್ಕಂಥವರಿಗೆ, ರಾಜ್ಯದಲ್ಲಿ ಬದುವಂಥ ಯಾವುದೇ ಸಮಸ್ಯೆಗಳಿಗಾದರೂ ನಾನು ನಿಮ್ಮೊಂದಿಗಿದ್ದೇವೆ ಎಂಬತಕ್ಕಂಥ ನುಡಿಯಲ್ಲಿ ನಾವು ನೀವೆಲ್ಲರೂ ಸಹಿತ ಸೇರೋಣ, ನಡೆಸೋಣ. ಮತ್ತೊಮ್ಮೆ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ನಮ್ಮ ಈ ಜೈ ಕರ್ನಾಟಕದ ಪತಾಕೆಯನ್ನು ಹಾರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ.
ಇವತ್ತಿನ ದಿವಸ ಈ ಒಂದು ಮಹಾ ವಿಭಿನ್ನ ರೀತಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ವಿಶ್ವ ಕನ್ನಡಿಗರ ಸಮ್ಮೇಳನ. ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಇದು ಒಂದು ರೀತಿ ನನಗೆ ಅನಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇದು ವಿಶ್ವ ಕನ್ನಡಿಗರ ಸಮ್ಮೇಳನ ಒಂದು ರೀತಿ ಆದರೆ, ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾ ಸಂಸ್ಕೃತಿಗಳಿಗೂ ಕೂಡ ಬೆಲೆ ಕೊಟ್ಟು ಒಂದು ಗೌರವವನ್ನು ಕೊಟ್ಟು ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಅಲ್ಲಿರ್ತಕ್ಕಂಥ ಕಲಾ ತಂಡವನ್ನು ಕಲಾಭಿಮಾನಿಗಳನ್ನೆಲ್ಲರನ್ನೂ ಕೂಡ ಕರೆಸಿ ಕಲೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದಾಗಲಿ, ವೇದಿಕೆ ಮೇಲೆ ಕಲೆಗಳನ್ನು ತೋರಿಸ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಮಾಡಿರ್ತಕ್ಕಂಥದ್ದಿದೆ. ಜೈ ಕರ್ನಾಟಕ ಸಂಸ್ಥೆ ನಿಜಕ್ಕೂ ಶ್ಲಾಘನೀಯ. ಭಗವಂತನ ಸಂಪೂರ್ಣ ಅನುಗ್ರಹ ಅವ್ರಿಗಿರಲಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಮುತ್ತಪ್ಪ ರೈಜಿ ಅವರಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ಅವರ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲ ಗಣ್ಯರಲ್ಲಿರ್ತಕ್ಕಂಥವ್ರಿಗೆ, ಜೈ ಕರ್ನಾಟಕದ ಸಂಘಟನೆಯ ಎಲ್ಲ ಹೆಬ್ಬುಲಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಟಿ ವಿ ಮಾಧ್ಯಮ ಮಿತ್ರರು ನಿಮ್ಮೆಲ್ರಿಗೂ ಕೂಡ ನಿಜಕ್ಕೂ ಒಂದು ನಮಸ್ಕಾರಗಳನ್ನು ಹೇಳಲೇಬೇಕು. ಯಾಕೆ ಅಂದರೆ, ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳ ಕಷ್ಟಪಟ್ಟು ಮಳೆ ಇರಲಿ ಚಳಿ ಇರಲಿ ಏನೇ ಇರಲಿ ಜನರಿಗೆ ಆದಷ್ಟು ಬೇಗ ಆ ಒಂದು ವಾರ್ತೆಗಳನ್ನು ಆಗಿನ ಸಮಯಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಜೈ ಕರ್ನಾಟಕ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಜಗದೀಶ್ ರವ್ರಿಗೆ ಒಂದು ದೊಡ್ಡ ಚಪ್ಪಾಳೆನೇ ಬರಬೇಕು. ಯಾಕೆ ಅಂದರೆ, ಜೈ ಕರ್ನಾಟಕ ಸಂಸ್ಥೆಯನ್ನು ಬಹಳ 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 ದೊಡ್ಡ ಮಟ್ಟಿಗೆ ತಗೊಂಡೋಗ್ತಾ ಇದ್ದಾರೆ. ಅವರಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಸಿಗಲಿ. ನಿಮ್ಮೆಲ್ಲರ ಸಹಕಾರ ಅವ್ರಿಗೆ ಇದೇ ಥರ ಇರಲಿ ಅಂತ ಈ ಜನಪರ ಕಾಳಜಿ, ಜನಸೇವೆಯೇ ಜನಾರ್ದನನ ಸೇವೆ ಎಂಬಂತೆ ಜನಮಾನಸದಲ್ಲಿ ಎಲ್ಲರಲ್ಲೂ ಸಹಿತ ಆ ಪ್ರೀತಿಯನ್ನು ಸಂಪಾದನೆ ಮಾಡಿರೋದು ನೋಡಿದ್ರೆ ನಿಜಕ್ಕೂ ಬಹಳ ಆನಂದ ಆಗುತ್ತೆ. ಈ ಹುಟ್ಟುಹಬ್ಬದ ಸಡಗರ ಸಂಭ್ರಮಕ್ಕೆ ಆತ್ಮೀಯರಾದಂತಹ ನಮ್ಮ ಹುಡಿ ವಿಜಯಕುಮಾರ್ ಅವರು ಸಹಿತ ಆಗಮಿಸಿದ್ದಾರೆ. ರವಿಕುಮಾರು ಯಾರನ್ನು ಬಿಟ್ಟಿದ್ದಾರೆ? ಯಾವುದೇ ಒಂದು ಜಾತಿ ಮತ ಭೇದ ಪಂಥಗಳಿಲ್ದೇರ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ದೇರ, ಹಾಗೆ ಯಾವುದೇ ಪಕ್ಷಗಳು ಅಂತಕ್ಕಂಥದ್ದು ಇಲ್ಲದಿರ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ರಥದಲ್ಲಿ ಪ್ರೀತಿಯನ್ನು ಹಂಚುವುದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವರು ನಮ್ಮ ರವಿಕುಮಾರ್. ಹಾಗಾಗಿ ರವಿರವರ ಇವತ್ತಿನ ಹುಟ್ಟುಹಬ್ಬದ ಸಮಾರಂಭ ಎಲ್ಲ ಮಠಗಳ ಶ್ರೀಗಳು, ಎಲ್ಲ ಭಾಗದ ನಾಯಕರು ಹಾಗೂ ಪ್ರತಿಯೊಬ್ಬರು ಸಹಿತ ಅತ್ಯುತ್ತಮವಾದಂಥ ರೀತಿಯ ಆಚರಣೆ ಮಾಡ್ತಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ, ಕನ್ನಡಾಂಬೆ ಹಾಗೂ ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು ಅವರ ಸೇವೆಯನ್ನು ಗುರುತಿಸಬೇಕು. ಅವರ ಸೇವಾ ಮನೋಭಾವಕ್ಕೆ ಮತ್ತಷ್ಟು ಶಕ್ತಿ ಧೈರ್ಯವನ್ನು ತುಂಬಬೇಕು.
ತೆರಳಿದ್ರು. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ವಿಶ್ವ ಕನ್ನಡ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಅಲ್ಲಿ ಆಚರಿಸಲಾಯಿತು. ಪ್ರಥಮವಾಗಿ ದುಬೈನ ವಿಶೇಷ ಸ್ಥಳಗಳ ಪರಿಚಯ ಮಾಡಿಕೊಟ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಆ ವಿಶೇಷ ಸ್ಥಳಗಳು ಯಾವುದು ಅನ್ನೋದನ್ನ ಈಗ ನೋಡೋಣ. ಈಗಿರ್ತಕ್ಕಂಥದ್ದು ದುಬೈನ ಅರಮನೆಗೆ ನಾವಿದ್ದೇವೆ. ದುಬೈಲಿರ್ತಕ್ಕಂಥ ರಾಜರು ವಾಸ ಮಾಡ್ತಕ್ಕಂಥ ಅರಮನೆ. ಈ ಅರಮನೆಯಲ್ಲೂ ಸಹಿತ ಅರಮನೆಯ ಮೇಲ್ಭಾಗದ ಚಾವಣಿ ತಾವು ನೋಡಬಹುದು. ಅಲ್ಲೂ ಸಹಿತ 7 ಕುದುರೆಗಳಿದೆ. ಅಂದರೆ ಆ 7 ಕುದುರೆಗಳು ಸಹಿತ ಭಾಳ ವಿಶೇಷವೇ. ಅದರಲ್ಲೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ದುಬೈ ನಗರವೇ ನೋಡಲಿಕ್ಕೆ 2 ಕಣ್ಣುಗಳ ಸಾಲದು, ಅಷ್ಟು ವೈಭವೀಪೂರಿತವಾಗಿರ್ತಕ್ಕಂಥದ್ದು. ಒಂದೊಂದು ಬಿಲ್ಡಿಂಗ್ ನೋಡಿದ್ರೆ ಈ ಬಿಲ್ಡಿಂಗ್ ನೋಡಿದ್ರೆ ಮತ್ತೊಂದು ಬಿಲ್ಡಿಂಗ್ ನೋಡ್ಬೋದಾ, ಇನ್ನೊಂದು ಬಿಲ್ಡಿಂಗ್ ನೋಡ್ಬೋದಾ, ಯಾವುದು ನೋಡಿದ್ರು ಅದಕ್ಕಿಂತ ಮತ್ತೊಂದು ಎಲ್ಲವೂ ಚೆನ್ನಾಗಿದೆ. ಅಷ್ಟು ಸುಂದರವಾಗಿರ್ತಕ್ಕಂಥದ್ದು ಈ ದುಬೈ. ಇವತ್ತು ನಾವಿಲ್ಲಿಗೆ ಬರಲಿಕ್ಕೂ ಕಾರಣ ಸಹಿತ ವಿಶ್ವ ಕನ್ನಡ ಹಬ್ಬ. ಅಂದರೆ ಪ್ರತಿಯೊಬ್ಬ ಕನ್ನಡಿಗರು, ಅಲ್ಲಿರ್ತಕ್ಕಂಥ ಕನ್ನಡಿಗರು ಮತ್ತು ಇಲ್ಲಿ ದುಬೈಲಿ ವಾಸ ಮಾಡ್ತಿರ್ತಕ್ಕಂಥ ಇಲ್ಲಿನ ಕನ್ನಡಿಗರು ಎಲ್ಲರೂ ಸೇರಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಕನ್ನಡದ ಹಬ್ಬ ಆಚರಣೆಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಮೈಸೂರಿನ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ರಾಜರು ಇಲ್ಲಿ ಬರ್ತಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಕನ್ನಡದ ಕಂಪು, ಕನ್ನಡದಲ್ಲಿರ್ತಕ್ಕಂಥ ನುಡಿ, ಕನ್ನಡದ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಹಿತ ಒಂದು ಹೆಮ್ಮೆಯ ದಿನ ನಾಳಿನ ದಿನ ದುಬೈಯಲ್ಲೂ ಸಹಿತ ಕನ್ನಡದ ಧ್ವಜವನ್ನು ಹಾರಿಸಿ ಎಲ್ಲರೂ ಸಹಿತ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಕನ್ನಡದ ಹಬ್ಬ. ಈ ಕನ್ನಡದ ಹಬ್ಬಕ್ಕಾಗಿ ನಾನು ಮತ್ತು ನನ್ನ ಶ್ರೀಮತಿಯವರು ಬಂದಿದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ನೋಡ್ತಾ ಇದ್ದೀರಿ. ದುಬೈ ನಗರ ಪುಟ್ಟದಲ್ಲ, ಬೃಹತ್. ಹಾಗೆ ಇಲ್ಲಿನ ಯೋಜನೆಗಳು ಮುಂದಿನ ಸುಮಾರು 25-30 ವರ್ಷಗಳ ದಾಟದ ಮೇಲೆ ಹೇಗಿರುತ್ತೆ ಎಂಬತಕ್ಕಂತಹದ್ದನ್ನು ಇಲ್ಲಿ ಆಲ್ರೆಡಿ ಚಿತ್ರೀಕರಿಸಿಟ್ಟಿದ್ದಾರೆ. ಅದರ ಪ್ರಕಾರನೇ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಹಣ ಎಂಬತಕ್ಕಂಥದ್ದು, ದುಡ್ಡಿದ್ರೆ ಎಲ್ಲವೂ ಸಾಮ್ರಾಜ್ಯವೇ. ದುಬೈ ಎಂಬತಕ್ಕಂತಹ ಈ ಕ್ಷೇತ್ರ, ಈ ಸುತ್ತಮುತ್ತಿರತಕ್ಕಂಥ ಪ್ರಾಂತ್ಯಗಳು ಎಲ್ಲವನ್ನು ಸಹಿತ ವೀಕ್ಷಣೆ ಮಾಡುವ ಭಾಗ್ಯ ಬಹುಶಃ ನಿಮ್ಮಿಂದ ನನಗಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೀಗ ನೋಡ್ತಿರ್ತಕ್ಕಂಥದ್ದು ದುಬೈ ಅರಸರ ಒಂದು ವಾಸ್ತುಗೃಹ, ಅಂದರೆ ಅರಮನೆ. ದುಬೈ ಅರಮನೆ ನೋಡಲಿಕ್ಕೂ ಬಹಳ ಚೆಂದ. ಅರಮನೆ ಬಹಳ ದೂರ, ಹತ್ತಿರಕ್ಕೆ ಯಾರೂ ಹೋಗ್ಲಿಕ್ಕಾಗಲ್ಲ. ಆದರೆ ಹತ್ತಿರ ತನಕ ಹೋಗೋದಕ್ಕೆ ಕಷ್ಟ ಆದರೂ ಆ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯವನ್ನು ವೀಕ್ಷಣೆ ಮಾಡ್ಬೋದು. ದೇಶ ವಿದೇಶದಿಂದ ಎಲ್ಲರೂ ಸಹಿತ ಇಲ್ಲಿಗೆ ಆಗಮಿಸ್ತಾರೆ, ಆ ಅರಮನೆಯನ್ನು ವೀಕ್ಷಣೆ ಮಾಡ್ತಾರೆ. ಅರಮನೆಯ ಮುಂಭಾಗ ಅಷ್ಟೇ ನೋಡಲಿಕ್ಕೆ ಅವಕಾಶ ಸಿಗುವಂಥದ್ದು ಈ ಸಾನ್ನಿಧ್ಯ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ದುಬೈನ ಅರಮನೆ. ಆಗಲೇ ಸ್ವಲ್ಪ ದೂರದಲ್ಲಿ ನೋಡಿದ್ವಿ, ಈಗ ಇನ್ನಷ್ಟು ಹತ್ತಿರಕ್ಕೆ ಬಂದ್ವಿ ನಿಜ. ಆದರೂ ಇನ್ನು ಹತ್ತಿರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಸುಂದರವಾದಂಥ ಸೊಬಗನ್ನು ನೋಡ್ಬೋದು.
ಈ ಮರಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹೆಚ್ಚು ಖರ್ಜೂರದ ಮರಗಳು ಜಾಸ್ತಿ ಬೆಳೆದಿದ್ದಾರೆ. ಖರ್ಜೂರ ಬಿಟ್ಟರೆ ಮತ್ತೊಂದಿಲ್ಲ. ಹಿಂದಿನ ಇವರ ಸಂಪತ್ತು ಹಾಗೇ ಇತ್ತು. ಆದರೆ ಇಲ್ಲಿ ಯಾವಾಗ ಪೆಟ್ರೋಲು ಡೀಸೆಲ್ ಸಿಕ್ತೋ ಆಗ ಇವರ ಸಾಮ್ರಾಜ್ಯ ಮತ್ತಷ್ಟು ಗಟ್ಟಿಗೊಳ್ತು. ಇವತ್ತು ದುಬೈ ಪ್ರತಿಯೊಬ್ಬರು ನೋಡುವಂಗಾಗಿದೆ. ಭಾಳಷ್ಟು ವಿಶೇಷವಾದಂತಹ ತುಂಬ ಬೃಹತ್ ಮಟ್ಟದ ಬಿಲ್ಡಿಂಗುಗಳನ್ನು ನಾವಿಲ್ಲಿ ನೋಡ್ಬೋದು. ದುಬೈ ರಾಜನ ಅರಮನೆಯ ಸುತ್ತಮುತ್ತ ಈ ಸುಂದರವಾದಂತಹ ರಮಣೀಯವಾದಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಮತ್ತೊಂದು ವಿಶೇಷ ಇದೆ, ನವಿಲುಗಳು ಸಾಕಷ್ಟು. ನವಿಲು ಒಂದೆರಡಲ್ಲ, ಸುಮಾರು 50-100 ನವಿಲುಗಳಿದೆ. ದುಬೈಯಲ್ಲಿ ಕನ್ನಡದ ಧ್ವಜ. ಯಾಕೆಂದರೆ ಅನಿವಾಸಿ ಕನ್ನಡಿಗರು ಈ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಷ್ಟು ಕನ್ನಡಿಗರೊಂದಿಗೆ ಕರ್ನಾಟಕದಿಂದ ಬಂದಿರತಕ್ಕಂತಹ ಎಲ್ಲ ಕನ್ನಡಿಗರು ಧ್ವಜವನ್ನು ಹಾರಿಸಿ ಒಂದು ಗೀತೆಯನ್ನು, ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡುವಂತಹ ವಿಶೇಷವಾದಂಥ ಕಾಯಕವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ಹೇಗೆ ಅದ್ಧೂರಿಯಾಗಿ ಆಚರಿಸಲಾಯಿತು ಅಂತ ನೋಡ್ತಾ ಇದ್ವಿ. ಇಲ್ಲಿ ದುಬೈನ ವಿಶೇಷ ಸ್ಥಳಗಳ ಮತ್ತು ಆ ಸ್ಥಳಗಳ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ಜರು ತಿಳಿಸ್ತಾ ಇದ್ರು. ಮತ್ತೀಗ ಮುಂದುವರಿಸೋಣ. ಬೋಲೋ ಭಾರತ್ ಮಾತಾ ಕಿ ಜೈ. ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ, ಕನ್ನಡಾಂಬೆ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತಾ, ಕನ್ನಡ ನಾಡಿನ ಸಮಸ್ತರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ದುಬೈಯಲ್ಲಿ ಕನ್ನಡದ ಉತ್ಸವ ನಡೀತಿದೆ. ವಿಶ್ವ ಕನ್ನಡದ ಹಬ್ಬ ನಡೀತಾ ಇದೆ. ದುಬೈಲಿ ನಡೀತಿರ್ತಕ್ಕಂಥ ವಿಶ್ವ ಕನ್ನಡದ ಹಬ್ಬಕ್ಕೆ ಇಲ್ಲಿರ್ತಕ್ಕಂಥ ದುಬೈನ ರಾಜರ ಆಸ್ಥಾನದ ಮುಂಭಾಗದಲ್ಲಿ ನಾವಿದ್ದೇವೆ. ಏನೇ ಆದರೂ ಭಾರತಾಂಬೆಯ ಈ ವಿಶೇಷವಾಗಿರ್ತಕ್ಕಂಥ ಈ ಧ್ವಜವನ್ನು ಎಲ್ಲರೂ ಸಹಿತ ಆರಾಧಿಸಬೇಕು. ಭಾರತಾಂಬೆಗೆ ಜೈ ಅಂತ ಹೇಳ್ತಕ್ಕಂಥದ್ದು, ಕನ್ನಡಾಂಬೆಯ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಈ ಸಂಸ್ಥಾನದಲ್ಲಿ ಇಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲವೂ ವಿಶೇಷವಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅವರು ನೇರವಾಗಿ ಚಲಿಸ್ತಕ್ಕಂಥದ್ದು. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಒಂದು ಅಲ್ಲಿರ್ತಕ್ಕಂಥ ಹೋಟೆಲ್ಲು ಅಥವಾ ಒಂದು ಅರಮನೆ ಅಂತಲೇ ಹೇಳ್ಬೋದು. ಹಿಂದೆ ಅರಮನೆ ಅಂತೆ, ಈಗ ಅದು ಹೋಟೆಲ್ ಆಗಿದೆ. ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿರ್ತಕ್ಕಂಥ ಅಲಂಕಾರ, ಆ ಸುಂದರವಾದ ಪ್ರದೇಶ, ಜೊತೆಗೆ ಏನೇ ಆದರೂ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ನೋಡಿದಷ್ಟು ನೋಡಬೇಕು ಎಂಬತಕ್ಕಂಥ ಮಹದಾಸೆ ಆ ಸಾನ್ನಿಧ್ಯಗಳು ಹೇಳುತ್ತೆ. ಅಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಹಿಂದೆ
ಸಾಕಷ್ಟು ಜನ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಮನೆಗಳಲ್ಲಿ ಟಿ ವಿಲಿ ಅವಾಗಿದ್ದಂಥ ಒಂದು ಟಿ ವಿ, ಆ ಟಿ ವಿಯಲ್ಲಿ ಬರ್ತಿದ್ದಂಥದ್ದು ಸ್ಪೈಡರ್ ಮ್ಯಾನ್ ಆಗಲಿ ಅಥವಾ ರೋಬೋಟ್ ಆಗಲಿ, ಇಂತಹ ಸಮಯದಲ್ಲಿ ನಾವು ಕೆಲವಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ನೋಡ್ತಾ ಇದ್ವಿ. ಅದಾದ ನಂತರ ಅದು ಹೀಗಿರುತ್ತಾ ಹೀಗಿದೆಯಾ ಅಂತ ನೋಡಬೇಕಾದ್ರೆ ದುಬೈನತ್ತೆ ನಡಿಬೇಕು. ಆದರೆ ಅಲ್ಲಿನ ಖರ್ಚು ವೆಚ್ಚ, ಅಲ್ಲಿನ ವ್ಯವಸ್ಥೆಗಳು ಬಹಳ ದೂರ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇದೊಂದು ಹೋಟೆಲ್ಲು ಪ್ಲಸ್ ಅಲ್ಲಿನ ಅರಮನೆ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಸಾನ್ನಿಧ್ಯ ಸಹಿತ ಅಷ್ಟೇ ಆನಂದವಾಗಿದೆ. ಮುಖ್ಯವಾಗಿ ಸ್ವಚ್ಛತೆ. ಯಾರೊಬ್ಬರು ಬೇಕಾದರೂ ಒಳಗಡೆ ಹೋಗ್ಬೋದು, ಎಲ್ಲಿ ಬೇಕಾದರೂ ಕೂರ್ಬೋದು, ಏನು ಬೇಕಾದರೂ ನೋಡ್ಬೋದು. ಏನು ನೋಡಿದ್ರು ಏನು ಮಾಡಿದ್ರು ಖರ್ಚು ವೆಚ್ಚ ಇದೆಯಲ್ಲ, ಅದು ಮಾತ್ರ ಬಹಳ ದುಬಾರಿನೇ. ದುಬೈ ಅಂದ್ರೇ ಅದು ದುಬಾರಿ. ಹಾಗಾಗಿ ರಾಜ್ಯದಿಂದ ಅಲ್ಲಿಗೆ ಕನ್ನಡದ ಪತಾಕೆಯನ್ನು ಹಾರಿಸಲಿಕ್ಕಾಗಿ, ಕನ್ನಡಾಂಬೆಯ ರಾಜ್ಯೋತ್ಸವದ ವಿಶ್ವ ಕನ್ನಡ ಹಬ್ಬವನ್ನು ಆಚರಣೆ ಮಾಡಲಿಕ್ಕಾಗಿ ನಾವು ಆ ಪ್ರಾಂತ್ಯಕ್ಕೆ ತೆರಳಿದ್ವಿ. ಅಲ್ಲಿ ನೋಡಿದಂತಹ, ಅಲ್ಲಿ ಓಡಾಡಿದಂತಹ ದೃಶ್ಯಗಳನ್ನು ರೆಡಿ ಆಗಿರ್ತಾರೆ. ಹಾಗಾಗಿ ಅಲ್ಲಿಗೆ ಹೊರಡತಕ್ಕಂಥವರು ಅಲ್ಲಿನ ವ್ಯವಸ್ಥೆಗೆ, ಅಲ್ಲಿನ ಒಂದು ಜವಾಬ್ದಾರಿಗೆ, ಅಲ್ಲಿನ ಒಂದು ಕಟ್ಟುಪಾಡಿಗೆ ಎಲ್ಲರೂ ಬದ್ಧರಾಗಿರಬೇಕು. ಹಾಗಿದ್ದರೆ ಮಾತ್ರ ಅದು ದುಬೈನ ವ್ಯವಹಾರ. ಇಲ್ಲ ಅಂದರೆ ಬಹಳ ಕಷ್ಟವೇ. ನೋಡಿ, ಅಲ್ಲಿನ ಕನ್ನಡಿಗರು ನಮ್ಮನ್ನು ಬರಮಾಡಿಕೊಂಡು ನಮ್ಮ ಜೊತೆ ಇದ್ದು ಅಲ್ಲಿನ ಕನ್ನಡದ ಹಬ್ಬವನ್ನು, ಕನ್ನಡದ ತಾಯಿ ಭುವನೇಶ್ವರಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಲಿಕ್ಕೆ ಎಲ್ಲರೂ ಸನ್ನಿಧರಾಗಿದ್ದರು. ಅದಾದ ನಂತರ ಬೆಂಗಳೂರಿನತ್ತ ನಮ್ಮ ಪ್ರಯಾಣ. ದುಬೈನಲ್ಲಿ ಅದ್ಧೂರಿಯಾಗಿ ಆಚರಿಸಲಾದಂತಹ ವಿಶ್ವ ಕನ್ನಡ ಹಬ್ಬ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ದುಬೈ ಕನ್ನಡಿಗರ ಸಮುದಾಯ ಇಲ್ಲೇ ಕನ್ನಡದ ದೀಪ ಬೆಳಗಿಸಿದ್ದೀರಾ, ಮುಂದುವರಿತಾ ಇದ್ದೀರಾ. ನಿಜವಾಗ್ಲೂ ಬಹಳ ಶ್ಲಾಘನೀಯದು. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. I offer my heartfelt greetings to all my brothers and sisters who have come to this audience on behalf of the whole-hearted community of Karnataka, one of my best and major state of South India. ಕಾವೇರಿಯಿಂದಮ ಗೋದಾವರಿವರಮಿದ್ದ ನಾಡದ ಕನ್ನಡದೊಳು ಭಾವಿಸಿದ ಜನಪದಂ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷಂ ಅನ್ನುವಂತಹ ಒಂದು ಅಭಿನಾಮ ಹೊತ್ತಂತಹ ನಾಡು ನಮ್ಮ ಕನ್ನಡ ನಾಡು.
ಇಂತಹ ಕರ್ನಾಟಕದ ಕಂಪನ್ನು ಪಸರಿಸಲಿಕ್ಕೆ ಇಲ್ಲಿ ನಾವು ಬಂದಿದ್ದೇವೆ. ದುಬೈನಲ್ಲಿ ಕನ್ನಡದ ಡಿಂಡಿಮವನ್ನು ಬಾರಿಸಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಆತ್ಮೀಯ ನಮನ ಸಲ್ಲಿಸ್ತಾ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ. ಕನ್ನಡ ಭಾಷೆ ಆಫ್ಕೋರ್ಸ್ ಅದು ಭಾಳ ಪ್ರಮುಖವಾದದ್ದು, ನಮ್ಮ ಸಾಹಿತ್ಯ ಭಾಳ ಪ್ರಮುಖ. ಬಟ್ ಅದ್ರ ಜೊತೆ ಸೇರಿದ್ದು ನಮ್ಮ ಸಂಸ್ಕೃತಿ, ಪಾರಂಪರೆ, ಸಂಪ್ರದಾಯಗಳು. ಮತ್ತು ಇದು ಇವಾಗ ನಾವು ಕನ್ನಡ ಬರೀ ಭಾಷೆ ಅಲ್ಲ, ಇದು ಒಂದು ಜನಾಂಗೀಯತೆ ಅಂತಲೇ ಹೇಳ್ಬೋದು, ಎಥ್ನಿಸಿಟಿ ಅಂತಲೇ ಹೇಳ್ಬೋದು ಕನ್ನಡ. ಸೊ ಅದಕ್ಕಾಗಿ ಎಕ್ಸ್ಟೆಂಡ್ ಆಗಿದೆ. ಇದು ಎಲ್ಲಕ್ಕೂ ಸಂಪೂರ್ಣವಾಗಿ ನಾವು ಕೈ ಜೋಡಿಸಿ ನಮ್ಮ ಎಲ್ಲರ ಪ್ರೋತ್ಸಾಹ ಇರಲೇಬೇಕು ಮುಂದೆ ಹೋಗ್ತಾ. ಇಲ್ಲ ಅಂದರೆ ಇದು ಉಳಿಸೋಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತಿನ ದುಬೈ ಕನ್ನಡಿಗರು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನೀವೇ ಕಾರಣಕರ್ತರು. ಮತ್ತು ಈ ಕಾರ್ಯಕ್ರಮಕ್ಕೆ ಆಸ್ಟ್ರೇಲಿಯಾದಿಂದ ಮತ್ತು ಜರ್ಮನಿಯಿಂದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ದೇಶದಿಂದನೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ಪ್ರಸನ್ನ ಅವ್ರು ಬಂದಿದ್ದಾರೆ. ಮತ್ತು ಎಲ್ಲ ನಮಗೆ ಜಾಹೀರಾತನ್ನ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ನಿಮಗೂ ಗೊತ್ತಿರುವಂಥದ್ದು ಕದಂಬರು. ಕದಂಬರ ನಂತರ ಗಂಗರು, ಚೋಳರು, ರಾಷ್ಟ್ರಕೂಟರು, ಹೊಯ್ಸಳರು, ಆಮೇಲೆ ಮೈಸೂರು ಮನೆತನದವರು ನಮ್ಮ ಕನ್ನಡ ನಾಡನ್ನು 6 ಮನೆತನಗಳು ಆಳಿರುವಂಥದ್ದು. ಕನ್ನಡದ ಮೊಟ್ಟ ಮೊದಲ ಕೆರೆ ಯಾವುದು, ಯಾರು ಹೇಳ್ತೀರಾ? ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಚಂದ್ರವಳ್ಳಿ ಕೆರೆ ಅನ್ನುವಂಥದ್ದು. ಇದು ಕದಂಬರು ಕಟ್ಟಿಸಿರುವಂಥದ್ದು. 450ರಲ್ಲಿ ಅಲ್ಮಿಡಿ ಶಾಸನ ಸಿಕ್ಕಿರುವಂಥದ್ದು. ಕಪ್ಪೆ ಹರಭಟ್ಟನ ಶಾಸನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸಾಧುವಿಗೆ ಸಾಧು ಮಾಧುರಂಗೆ ಮಾದುಂ ಬಾದೊಪ್ಪಕ್ಕಲಿಗೆ ಕಲಿಯುಗ ವಿಪರೀತ ಮಾಧವನಂತೆ ಪೆರನಲ್ಲ ಅನ್ನುವಂಥದ್ದು. ಕಾವೇರಿಯಿಂದ ಗೋದಾವರಿಗೆ ಇದ್ದ ನಾಡು ಕನ್ನಡ ನಾಡು ಅನ್ನುವಂಥದ್ದು. ಇಂತಹ ನಾಡಿನ ಕನ್ನಡ ಭಾಷೆಗೆ 2,500 ವರ್ಷಗಳ ಇತಿಹಾಸ ಇರುವಂಥದ್ದು. ಇಂತಹ ಅದ್ಭುತವಾಗಿರುವಂಥದ್ದು ನೀವೆಲ್ಲರೂ ಸಹ ಈ ಕನ್ನಡದ ನಾಡಿನಿಂದ ಬಂದು ಇವತ್ತು ದುಬಾಯಿಯಲ್ಲಿ ಅದ್ಭುತವಾಗಿರುವಂತಹ ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಈ ಭಾಗದ ಕನ್ನಡಿಗರು ನಮ್ಮನ್ನೆಲ್ಲರೂ ಸಿದ್ಧ ಒಗ್ಗೂಡಿಸ್ಕೊಳ್ತಕ್ಕಂಥ ರೀತಿ, ಯಾವೊಬ್ಬ ಕನ್ನಡಿಗರಿಗಾದರೂ ಏನಾದ್ರು ಒಂದು ಸಮಸ್ಯೆ ಅಂತಾದರೆ ನಾನಿದ್ದೀನಿ ಎಂಬತಕ್ಕಂಥ ಧ್ವನಿ ಎತ್ತುವಂಥ ರೀತಿ, ಇಲ್ಲಿ ನಡೆಸುವಂಥ ಪ್ರತಿಯೊಂದು ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾದಂಥ ಕಾಯಕವನ್ನು ಇಲ್ಲಿರ್ತಕ್ಕಂಥ ದುಬೈಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಕಾಯಕ ನನಗೆ ಬಹಳ ಸಂತೋಷ. ನಿಜಕ್ಕೂ ಕನ್ನಡಾಂಬೆ ತಾಯಿ ಭುವನೇಶ್ವರಿ ಸಂತೋಷದಿಂದ ಸಂಭ್ರಮದಿಂದಿದ್ದಾಳೆ ಇವತ್ತು ಅಂತ ಹೇಳೋದಕ್ಕೆ ಸ್ವಲ್ಪನೂ ಸಂದೇಹ ಇಲ್ಲ. ಕರ್ನಾಟಕದಲ್ಲಿ ಹಾರಿಸುವ ಬಾವುಟ ಒಂದು, ಕರ್ನಾಟಕದಲ್ಲಿ ಹಾರಿಸುವಂಥ ಪತಾಕೆ ಒಂದಾದರೆ, ಇವತ್ತು ದುಬಾಯಲ್ಲಿ ಇಳಿದಿರ್ತಕ್ಕಂಥ ಈ ರಥಯಾತ್ರೆ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಯಾಕೆಂದರೆ ಪ್ರತಿ ಕ್ಷಣಕ್ಕೂ ಸಹಿತ ದೇಹದ ನರನಾಡಿಗಳಲ್ಲಿ, ರೋಮದಲ್ಲೂ ಸಹಿತ ನಂದು ಎಂಬತಕ್ಕಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿರುತ್ತೆ. ಆ ನಂದು ಅಂತಕ್ಕಂಥವ್ರ ಮಧ್ಯದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ನೀವೆಲ್ಲರೂ ಬಿಡುವಂಥ ಶ್ರಮ, ಜೊತೆಗೆ ನಿಮ್ಮೆಲ್ಲರ ಒಂದು ಆ ಪ್ರೀತಿ ವಿಶ್ವಾಸ, ತಾಯಿ ಭುವನೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ದುಬಾಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಣ್ಣತಮ್ಮಂದಿರಿಗೂ, ವಯಸ್ಸಿನ ತಾರತಮ್ಯವೇ ಇಲ್ದಿರ ಮನರಂಜನೆಗಾಗಿ ಸಾಕಷ್ಟು ಅಧ್ಯಯನ ಮಾಡಿ ಇಲ್ಲಿ ನೃತ್ಯವನ್ನು ಮಾಡಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೂ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕ್ರ, ಸತ್ತ ಮೇಲೂ ಬದುಕಿರಬೇಕು ಅಂದರೆ ಈ ಥರ ಒಂದು ಒಳ್ಳೆ ಕೆಲಸಗಳಾಗ್ತಿರ್ಬೇಕು. ಆದರೆ ಒಂದು ಮಾತ್ರ ಹೇಳಲೇಬೇಕು, ಯಾವತ್ತೇ ಇದ್ರು ನಮ್ಮ ದುಬೈ ಕನ್ನಡಿಗರು ಹೆಮ್ಮೆ ಅಂತ ನನಗನ್ಸುತ್ತೆ. ಎಲ್ಲಾದರೂ ಇರಿ, ಹೇಗಿದ್ರೆ ನೀವು ಕನ್ನಡಿಗರಾಗೇ ಇದ್ದೀರಾ. ಯಾಕಂದರೆ ನಿಮ್ಮ ಕನ್ನಡ ಪ್ರೀತಿಗೆ ಏನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ಬರಲ್ಲ. ಕುಣಿದ
ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬ ಬಹಳ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರು ಡಾಕ್ಟರ್ ಶಿವಕುಮಾರ್ ನಾಗರನವಲೆ ಅವರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಮತ್ತು ವಿಶೇಷವಾಗಿ ಗೌರವ ಸಮರ್ಪಣೆ ಸನ್ಮಾನವನ್ನು ಮಾಡಿದರು ಡಾಕ್ಟರ್ ಮಹರ್ಷಿ ಆನಂದಗುಜ್ಜಿ ಅವರಿಗೆ. ಆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ. ಆದಿವಾಸಿ ಕನ್ನಡಿಗರು ಇಲ್ಲಿಂದ ಅಲ್ಲಿ ತನಕ ಹೋಗಿ ತಮ್ಮ ಜೀವನೋಪಾಯವನ್ನು ಅಲ್ಲಿ ನಡೆಸ್ತಿರ್ತಕ್ಕಂಥ ದೇಶ ವಿದೇಶಗಳಲ್ಲಿ ಹೊರದೇಶಗಳಲ್ಲಿ ಸಹಿತ ಅಲ್ಲಿ ರಾಜ್ಯದಲ್ಲಿ ನಮ್ಮ ಕನ್ನಡಿಗರ ಮಧ್ಯದಲ್ಲಿ ಅಲ್ಲೊಂದು ಕನ್ನಡದ ಹಬ್ಬ ಆಗಬೇಕು. ಆ ಕನ್ನಡದ ಹಬ್ಬ ಯಾವತ್ತಿಗೂ ಈ ಕನ್ನಡದ ನುಡಿ ಮುತ್ತುಗಳನ್ನು ಮರಿದಿರ ಅವರು ಅಲ್ಲಿರ್ತಕ್ಕಂಥವ್ರು ಅಲ್ಲಿಗೆ ಸೇರಿದಿರ ನಮ್ಮ ರಾಜ್ಯದ ಈ ಸಂಪತ್ತು ಈ ಒಂದು ನಾಡಿನ ಬಗ್ಗೆ ಅವರ ಚಿಂತನೆ ಇರಬೇಕು ಅಂತ ಆಲೋಚನೆ ಮಾಡಿರ್ತಕ್ಕಂಥ ಒಂದು ಮೇರು ಪರ್ವತ ಅಂದರೆ ಅದು ತಪ್ಪಲ್ಲ. ಯಾಕೆಂದರೆ ಅವರ ಚಿಂತನೆ ಬಹಳ ಉತ್ತಮವಾದಂಥದ್ದು. ಹಾಗಾಗಿ ನಮ್ಮ ಶಿವಕುಮಾರ ಮನದಾಳದ ಮಾತಿದೆಯಲ್ಲ ಅದನ್ನು ನಾವು ಆಲಿಸೋಣ. ಯಾಕೆಂದರೆ ಇಷ್ಟಕ್ಕೆ ಅವರಲ್ಲ, ಈಗ ದುಬೈನತ್ತ ಅವರ ಪಯಣ ಬೆಳೆಸಿ ಅಲ್ಲಿ ಕನ್ನಡ ಧ್ವಜವನ್ನು ಹಾರಿಸಿ ಕನ್ನಡದ ಕಂಪನ್ನು ಮೆರೆದಿದ್ದಾರೆ. ಇದು ದುಬೈಗೆ ಸೀಮಿತನ ಅಥವಾ ಮುಂದೆಲ್ಲಾದರೂ ಇನ್ನೊಂದು ರಾಷ್ಟ್ರಕ್ಕೆ ಅಥವಾ ಇನ್ನೊಂದು ದೇಶಕ್ಕೆ ಪ್ರಯಾಣ ಬೆಳೆಸೋರಿದ್ದಾರಾ? ಅದು ನಿಮ್ಮ ನುಡಿಮುತ್ತಲ್ಲೇ ಬರಲಿ. ನಮಸ್ಕಾರ ಬಂಧುಗಳೇ. ನಾವು ವಿಶ್ವ ಕನ್ನಡ ಹಬ್ಬವನ್ನು ಯಶಸ್ವಿಯಾಗಿ ಸಂಪೂರ್ಣ ಮಾಡಿಕೊಂಡು ಇವತ್ತು ಬಂದಿದ್ದೀವಿ. ನಮ್ಮ ಗುರೂಜಿಯವರು ಆಶೀರ್ವಾದ ತಗೊಳ್ಳೋದಕ್ಕೆ ಬಂದಿದ್ವಿ. ಏಕೆಂದರೆ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೂ ನಮ್ಮ ಗುರೂಜಿಯವರ ಆಶೀರ್ವಾದ ಇಲ್ದಿರೇ ನಾವು ಏನೂ ಮಾಡಲ್ಲ. ಹಾಗಾಗಿ ಅವರು ಆಶೀರ್ವಾದ ಮಾಡಿದ್ರು. ಇವತ್ತು ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮನ ಮಾಡಿಕೊಂಡು ನಮ್ಮ ಇಡೀ ತಂಡ ಇವತ್ತು ಬಂದಿದ್ದೀವಿ. ಮತ್ತು ನಮ್ಮ ಸಾಹೇಬರು, ನಮ್ಮ ಸೋಮಶೇಖರ್ ಸಾಹೇಬರು ಬಂದಿದ್ದಾರೆ. ಅವರ ಆಶೀರ್ವಾದದಿಂದನೂ ಕೂಡ ನಾವು ಇವತ್ತು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ವಿ. ಮತ್ತು ನಮಗೆ ದುಬೈನಲ್ಲಿ ಕನ್ನಡಿಗರು, ದುಬೈ ಅಲ್ಲಿನ ಅಧ್ಯಕ್ಷರು ಸದನ್ ದಾಸ್ ಅವರು ಆಗ್ಬೋದು, ಅರುಣ್ ಮತ್ತು ವಿಜಯ್ ಗುಜ್ಜಾರು ಮತ್ತು ದೀಪಕ್ ಇವರೆಲ್ಲರೂ ತುಂಬ ಕಷ್ಟಪಟ್ಟು ಈ ವಿಶ್ವ ಕನ್ನಡ ಹಬ್ಬವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ತಂಡದ ಎಲ್ಲರಿಗೂ ನಾನು ಇವತ್ತಿನ ದಿವಸ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಕರ್ನಾಟಕ ಸರ್ಕಾರ ಕೂಡ ನಮಗೆ ಮುಂದೆ ಬಂದಿದೆ. ಈ ಒಂದು ವಿಶ್ವ ಕನ್ನಡ ಹಬ್ಬಕ್ಕೆ ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮಗೆ ಭಾಳ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾಡ್ತಾಯಿದ್ದೀರಾ. ನಾವು ನಿಮ್ಮ ಜೊತೆಲಿದ್ದೀವಿ, ನಾವು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ, ಮುಂದೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದೇ ಥರ ನಾವು ನಮ್ಮ ಗುರೂಜಿಯವರು ಆಶೀರ್ವಾದ ಹೀಗೆ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಜರ್ಮನಿಯಲ್ಲಿ ಮಾಡಬೇಕು ಅಂತ ನಾವು ಗುರೂಜಿಯವರ ಆಶೀರ್ವಾದವನ್ನು ಕೇಳಿದ್ದೀವಿ. ಖಂಡಿತ ನಾನು ಇದೀನಿ ನಿಮ್ಮ ಜೊತೆಯಲ್ಲಿ ಅಂತ ಗುರೂಜಿಯವರು ಹೇಳಿದ್ದಾರೆ, ನಮ್ಮ ಸಾಹೇಬರು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಒಂದು ವಿಶ್ವ ಕನ್ನಡ ಹಬ್ಬಕ್ಕೆ ದುಡಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ದುಬೈ ಕನ್ನಡಿಗರ ಅವರೆಲ್ಲರಿಗೂ ನಾನು ಭಾಳ ಕಷ್ಟಪಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಅವ್ರ ಕಾರಣ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ. ಒಳ್ಳೆಯದಾಗಲಿ. ಮುಂದೆ ನಿಮ್ಮ ಪ್ರಯಾಣ ಹೇಗಾರು ಇರಲಿ. ಈ ಕಾಯಕವನ್ನು ಅರ್ಥಪೂರ್ಣವಾಗಿ ಸಾಧನೆ ಮಾಡಿದ್ದೀರಲ್ಲ ಅದು ಬಹಳ ಮುಖ್ಯ. ಯಾಕೆಂದರೆ ಮೊದಲು ಅಂಗೈಯಲ್ಲಿರ್ತಕ್ಕಂಥ ಸಾಮ್ರಾಜ್ಯ, ಅಂಗೈಯಲ್ಲಿರುವ ಸಾಮ್ರಾಜ್ಯದ ಬಗ್ಗೆ ನಮ್ಮ ಚಿಂತನೆ ಆಗಬೇಕು. ಈ ಚಿಂತನೆಯಲ್ಲಿ ಲೋಪ ಬರಬಾರ್ದು. ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕನ್ನಡದ ರಥತೇರನ್ನು, ತಾಯಿ ಭುವನೇಶ್ವರಿಯ ಆ ಪತಾಕೆಯನ್ನು ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲಿ ಹಾರಿಸೋದು ಅದು ಸಾಮಾನ್ಯವಾದ ಮಾತಲ್ಲ. ಅದರಲ್ಲೂ ದುಬೈ ಎಂಬತಕ್ಕಂಥ ಮಹಾನಗರದಲ್ಲಿ ಅಲ್ಲಿನ ಕಾನೂನು, ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಅಲ್ಲಿ ಹೇಗಿದೆ ಅಂದರೆ ಅಲ್ಲಿ ನಮ್ಮ ಭಾರತೀಯರು, ಹಿಂದೂಗಳು, ಅದರಲ್ಲೂ ಈ ಕನ್ನಡಿಗರು ಅಲ್ಲಿರಬೇಕಾಗಿರ್ತಕ್ಕಂಥ ರೀತಿ. ಯಾಕೆಂದರೆ ಅಲ್ಲಿನ ಸರ್ಕಾರದ ಒಂದು ಕೆಲವಷ್ಟು ನಿಯಮಗಳಿದೆಯಲ್ಲ, ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ಕಟ್ಟುಪಾಡುಗಳಿರುತ್ತೆ. ಅಂಥದ್ರಲ್ಲಿ ಈ ಪತಾಕೆಯನ್ನು ಹಾರಿಸಿ ಒಂದು ಹಬ್ಬವನ್ನು ಆಚರಣೆ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಇದಕ್ಕಾಗಿ ನಾವು ಮೆಚ್ಚುವಂಥ ಕಾಯಕ. ಇದ್ರ ಬಗ್ಗೆ ನಮ್ಮ ಸೋಮಶೇಖರ್ಜಿ ಅವರಿಗೆ ಮೈಕನ್ನು ಕೊಟ್ಟರೆ ಚೆನ್ನಾಗಿ ಅಂತ ನಾನು ಅನ್ಕೊಳ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿರೆ ನೀ ನಮಗೆ ಕಲ್ಪತರು ಅನ್ನುವ ರಾಷ್ಟ್ರಕವಿಯ ವಾಣಿಯಂತೆ ಪರಮ ಪೂಜ್ಯ ಮಹರ್ಷಿ ಆನಂದ ಗುರೂಜಿಯವರು ಹೇಳಿದಾಗೆ ತಮ್ಮ ಕಾಯಕವನ್ನು ಅರಸಿ ಬದುಕನ್ನು ಅರಸಿಕೊಂಡು ಸುದೀರ್ಘ ಪಯಣವನ್ನು ಕ್ರಮಿಸಿ ಅಲ್ಲಿ ನೆಲೆಸಿರ್ತಕ್ಕಂಥ ಸಹಸ್ರಾರು ಲಕ್ಷಾಂತರ ಕನ್ನಡಿಗರ ಮತ್ತು ಕರ್ನಾಟಕದ ಕನ್ನಡಿಗರ ನಡುವಣ ಹೃದಯಗಳನ್ನು ಬೆಸಗೆ ಹಾಕುವಂತಹ ನಮ್ಮ ಒಂದು ಅತ್ಯಂತ ಒಳ್ಳೆಯ ಕಾಯಕ. ಸಮಯದ ಅಭಾವ. ಹೌದೌದು. ನಾನು ನಿಮಗೆ ಸನ್ಮಾನ ಮಾಡಿಲ್ಲ, ನಾನು ವಿದ್ಯಾ ಸರಸ್ವತಿಗೆ ಸನ್ಮಾನಿಸ್ತಾ ಇದ್ದೇನೆ. ಶಿವಕುಮಾರ್
ಬಹಳ ದೂರ ಪ್ರಯಾಣ ಮಾಡಿ ಒಳ್ಳೆ ಸಾಧನೆ ಮಾಡಿದ್ದೀರಿ. ಇದನ್ನಾದರೂ ನಾವು ನಿಮಗೆ ಅಲಂಕರಿಸ್ತೇವೆ. ಕೂತ್ಕೊಳ್ಳಿ. ಅದು ಕೂತ್ಕೊಳ್ಳಿ. ಈಗ ಮಾರ್ಗಶಿರ ಮಾಸ, ಹಾಗಾಗಿ ಎಲ್ಲೆಡೆ ಅಯ್ಯಪ್ಪ ಸ್ವಾಮಿಯ ಪೂಜಾರಾಧನೆಯನ್ನು, ಪೂಜಾನುಷ್ಠಾನವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಹಾಗಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ಜರು ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಅಯ್ಯಪ್ಪ ಸ್ವಾಮಿಯ ಶ್ರದ್ಧೆ ಭಕ್ತಿಯಿಂದ ಹೇಗೆ ಪೂಜಾರಾಧನೆ ನೆರವೇರಿಸಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆಯಲ್ಲಿ ಮಾತ್ರ ಅಯ್ಯಪ್ಪ ಅಂದು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿ ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಕಲಾಸುಪಾಳ್ಯದಲ್ಲಿರ್ತಕ್ಕಂಥ ಅಯ್ಯಪ್ಪನ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ಇತಿಹಾಸ ಇದೆ. ಹಾಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಈ ಕುಂಭಾಭಿಷೇಕದ ಈ ಶುಭ ಮುಹೂರ್ತ ಬಂದಿರತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಕುಂಭಾಭಿಷೇಕ ಗೋಪುರದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೋಪುರಾರ್ಚನೆ, ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಅಲಂಕಾರವನ್ನು ನೋಡಲಿಕ್ಕಾದರೂ 2 ಕಣ್ಣುಗಳು ಸಾಲದು. ಅಂತಹ ಭವ್ಯವಾದಂತಹ ಅಲಂಕಾರವನ್ನು ನಡೆಸಿ ಸಾಕಷ್ಟು ವಾದ್ಯಗಳು, ಮೇಳಗಳು, ಜೊತೆಗೆ ಕಲಾತಂಡಗಳು ಎಲ್ಲರ ಸಮ್ಮುಖದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಕುಂಭಾಭಿಷೇಕ ಮತ್ತು ವಿಶೇಷವಾದಂತಹ ಹೋಮ ಹವನಾದಿಗಳು ನಡೀತಾ ಇದೆ.
ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಪಡಿಪೂಜೆ ನಡೆದಿರ್ತಕ್ಕಂಥದ್ದಾಗಲಿ, ನೈವೇದ್ಯ ನಡೆದಿರ್ತಕ್ಕಂಥದ್ದಾಗಲಿ, ಸ್ವಾಮಿಗೆ ಬಹಳ ವಿಶೇಷವಾಗಿ ನಡೆದಿರ್ತಕ್ಕಂಥ ಅಲಂಕಾರಗಳನ್ನು ಕಣ್ತುಂಬಿಕೊಳ್ಳೋದೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಹೇಳ್ತಾ ಇದ್ರು ಗುರುಗಳು, ಕಾರ್ತಿಕ ಮಾಸದಲ್ಲಿ ಮಾಲೆ ಹಾಕಿ ಅಯ್ಯಪ್ಪ ಸ್ವಾಮಿಯ ದೀಕ್ಷವನ್ನು ಪಡೆದುಕೊಂಡು ಸ್ವಾಮಿ ವ್ರತಾನುಷ್ಠಾನವನ್ನು ಮಾಡ್ತಾ ಮಂಡಲಾನುಷ್ಠಾನಕ್ಕೆ ದೇವರನ್ನ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಿದೆ. ಆ ಒಂದು ಪುಣ್ಯದ ಸಮಯದಲ್ಲಿ ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷವನ್ನು ಪಡೀಲಿಕ್ಕಾಗಿ ನಾನೂ ಒಬ್ಬನು ಅಂತ ಹೇಳ್ತಕ್ಕಂಥದ್ದಾಗಲಿ, ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಕಳಾಸಿಪಾಳ್ಯದಲ್ಲಿ ಬರೆದಿರ್ತಕ್ಕಂಥ ಈ ಒಂದು ಕ್ಷೇತ್ರ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಕುಂಭಾಭಿಷೇಕ ನಡೆದಿರ್ತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿ ಭಗವಂತನಿಗೆ ಅಭಿಷೇಕ ನಡೆದಿರ್ತಕ್ಕಂಥದ್ದಿದೆ. ಆ ಒಂದು ಅಭಿಷೇಕದ ಸಮಯದಲ್ಲಿ ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ ನನಗೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರಿಗೆ ನಾನು ನಿಜವಾಗ್ಲೂ ಶಿರಸಾಷ್ಟಾಂಗ ನಮಸ್ಕಾರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿಕೊಂಡು ಈಗಾಗಲೇ 10 ವರ್ಷ ಸಂಪೂರ್ಣ ಆಗಿದೆ. ಈ ಒಂದು ಸಮಯದಲ್ಲಿ ನನಗೆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಿಜಕ್ಕೂ ಬಹಳ ಸಂತೋಷವೇ ಆಯಿತು. ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಾಲೆ ಹಾಕ್ಕೊಂಡಿರ್ತ ಆ ಒಂದು ಸಮಯದಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದೇ ಬಹಳ ಅದೃಷ್ಟ. ಅದರಲ್ಲಿ ಸ್ವಾಮಿಯನ್ನು ಮುಟ್ಟಿ ಸ್ವಾಮಿಗೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಪಡಿಪೂಜೆಯನ್ನು ಮಾಡ್ತಕ್ಕಂಥದ್ದಾಗಲಿ, ನೈವೇದ್ಯವನ್ನು ಮಾಡ್ತಕ್ಕಂಥದ್ದಾಗಲಿ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಈ ಒಂದು ಪುಣ್ಯ ಸಮಯದಲ್ಲಿ ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಬಹಳ ಅದೃಷ್ಟವೇ ಅದೃಷ್ಟ. ಭಗವಂತನ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಬೆಂಗಳೂರು ನಗರದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರುಗಳು ನಿಮ್ಮೆಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಸಂಪೂರ್ಣ ಅನುಗ್ರಹ ಸಿಗಲಿ.
ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.